ಸುಪ್ರೀಂ ಕೋರ್ಟ್ ಈಗ ನಟ ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳ ಬೇಲ್ ಕ್ಯಾನ್ಸಲ್ ಮಾಡಿರುವಂಥದ್ದು, ಈಗಾಗಲೇ ತೀರ್ಪು ಕೂಡ ಬಂದಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಸರ್ಕಾರದ ಪರ ವಕೀಲರಾದಂಥ ಅನಿಲ್ ನಿಶಾನ್ ಅವರಿದ್ದಾರೆ. ಸರ್, ಸಂಪೂರ್ಣವಾಗಿ ತೀರ್ಪನ್ನು ಪ್ರಕಟ ಮಾಡಿರುವಂಥದ್ದು ಏನೆಲ್ಲ ಇದೆ ಅಂತೇಳಿ ಸರ್ ಅದರಲ್ಲಿ? ಸರ್, ನಮ್ಮ ಪ್ರಕಾರ ಸರ್ ತುಂಬ ಕಾನ್ಫಿಡೆನ್ಸ್ ಇದ್ದೀವಿ ಸರ್. ಯಾಕಂದರೆ ಮಟೀರಿಯಲ್ ತುಂಬ ಇದೆ. ಹೈಕೋರ್ಟ್ ಈ ಆರ್ಡರ್ನ ಪಾಸ್ ಮಾಡಿದ್ದನ್ನ ಅಷ್ಟೊಂದು ಏನು ಲಿಬರಲ್ ಆಗಿ ತೊಗೊಂಡು ಬೇಲ್ ಗ್ರಾಂಟ್ ಮಾಡಿದ್ದನ್ನ ಸುಪ್ರೀಂ ಕೋರ್ಟ್ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಇವಾಗ ಬೇಲ್ ಕ್ಯಾನ್ಸಲ್ ಮಾಡಿದ್ದಾರೆ. ಸರ್, ಈಗ ನ್ಯಾಯಮೂರ್ತಿಗಳು ಕೂಡ ಹೇಳಿರುವಂಥದ್ದು ಯಾವುದೇ ರೀತಿ 5 ಸ್ಟಾರ್ ಇರ್ಬೋದು 7 ಸ್ಟಾರ್ ಇರ್ಬೋದು ಟ್ರೀಟ್ಮೆಂಟ್ ಕೊಡಬಾರ್ದು ಅನ್ನೋದು ಕೂಡ ನಾವು ಅದ್ರ ಬಗ್ಗೆ ನಿಗಾ ಕೂಡ ವಹಿಸ್ತೀವಿ. ಮತ್ತು ಸಾಕಷ್ಟು ಸೂಚನೆಗಳು ಕೂಡ ನೀಡಿರುವಂಥದ್ದು, ಅಂದರೆ ಜೈಲಿನಲ್ಲಿ ಯಾವ ರೀತಿ ಅವ್ರನ್ನ ಇಟ್ಕೊಬೇಕು ಅನ್ನೋದು ಕೂಡ ಸೂಚನೆ ನೀಡಿದೆ. ಏನು ಹೇಳಿದೆ ಅಂತೇಳಿ ಸರ್? ಸರ್, ಸುಪ್ರೀಂ ಕೋರ್ಟ್ ಇವತ್ತಿನ ಹೇಳಿರೋ ಪ್ರಕಾರ ಯಾವುದೇ 7 ಸ್ಟಾರ್ ಟ್ರೀಟ್ಮೆಂಟು ಯಾವುದೇ ಅಕ್ಯೂಸ್ಗಳು ಕೊಡಲ್ಲ. ಎಲ್ಲ ಅಕ್ಯೂಸ್ ಎಲ್ಲರಿಗೂ ಒಂದೇ. ಅದು ಬಿಟ್ಟು ಯಾರು ಟ್ರೀಟ್ಮೆಂಟ್ ಏನಾದ್ರು ಕೊಟ್ಟರೆ ವಿಲ್ ಇಶ್ಯೂ ಸಮನ್ಸ್ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ಲಿ ವಾರ್ನಿಂಗ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್. ಪರ್ಟಿಕ್ಯುಲರ್ ಯಾವಾಗ ಇವ್ರನ್ನ ವಶಕ್ಕೆ ಪಡೆದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಂತ ಸರ್? ಸರ್, ಜಜ್ಮೆಂಟ್ ಇವತ್ತು ಬಂದರೆ ಇಮಿಡಿಯೇಟ್ ಆಗಿ ನಾವು ಕಸ್ಟಡಿ ತಗೋತೀವಿ ಸರ್. ಸರ್, ಈಗ ಹೈಕೋರ್ಟ್ಗೂ ಕೂಡ ಚಾಟೆ ಬೀಸಿರುವಂಥದ್ದು, ಅಂದರೆ ವಿಕೃತಿ ತೀರ್ಪನ್ನು ಹೈಕೋರ್ಟ್ ನೀಡಿದೆ ಅನ್ನೋದು ಕೂಡ ಇದು ದೇಶಕ್ಕೂ ಕೂಡ ಅನ್ವಯಿಸಿದೆ ಅಂತ ಹೇಳ್ತಾ ಇದೆ. ಯಾವ ಥರ ಇದೆ ಸರ್? ಏನು ಹೇಳಿದ್ರು ನ್ಯಾಯಮೂರ್ತಿಗಳು ಅಂತೇಳಿ? ಸರ್, ಹೈಕೋರ್ಟ್ ಬಗ್ಗೆ ನಾವು ಅಷ್ಟು ಕಮೆಂಟ್ ಮಾಡೋದು ಬೇಡ ಸರ್. ಸುಪ್ರೀಂ ಕೋರ್ಟ್ ಜಜ್ಮೆಂಟಲ್ಲಿ ಬಂದೇ ಬರುತ್ತೆ. ಇಟ್ ಮೆಸೇಜ್ ಗೋ ಟು ಎಂಟೈರ್ ನೇಷನ್ ಸರ್. ಸರ್, ಈಗ ನೀವು ಒಟ್ಟು ತಂಡ ಸೇರಿ ವಾದ ಮಾಡಿದಿರಿ. ನೀವು ಸಿದ್ಧಾರ್ಥ ಲೂಥ್ರಾ ಆಗಿರ್ಬೋದು, ಸಾಕಷ್ಟು ಒಂದು ವಕೀಲರು ವಾದ ಮಾಡಿದ್ರಿ. ಯಾವ ಥರ ಅನಿಸ್ತಾ ಇದೆ ಸರ್ ಐತಿಹಾಸಿಕ ತೀರ್ಪು ಅಂತೇಳಿ? ಸರ್, ಒಂದು ಸಮಾಜಕ್ಕೆ ಒಳ್ಳೆ ನ್ಯೂಸ್ ಕೊಟ್ಟಂಗೆ ಆಯಿತು ಸರ್. ಯಾಕಂದರೆ ಈ ದುಡ್ಡಿದ್ದವರು 6 ತಿಂಗಳ ಬೇಲ್ ತೊಗೊಂಡು ಇಮಿಡಿಯೇಟಾಗಿ ಆಚೆ ಬರ್ತಾರಂತ ಒಂದು ಮೆಸೇಜ್ ಏನಿತ್ತು, ರೂಮ್ರಸ್ ಏನಿತ್ತು, ಇವಾಗ ಸುಪ್ರೀಂ ಕೋರ್ಟು ಅದನ್ನು ಯಾರೇ ಈ ಪ್ರಭಾವಿ ವ್ಯಕ್ತಿ ಇದ್ರೂ ಇಸ್ ಈಕ್ವಲ್ ಟು ಬಿಲೋ ದಿ ಲಾ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಸರ್. ಓಕೆ, ಇದಿಷ್ಟು ಏನು ಅನಿಲ್ ನಿಶಾನ್ ಅವರು ಮಾತಾಡೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಟಿವಿ9 ನವದೆಹಲಿ.